ವಿಶೇಷ. ನಾನು ರಮಾಕಾಂತ್. ಇರಾನ್ ಒಂದು ಕಡೆ ಇದೇ ಡೊನಾಲ್ಡ್ ಟ್ರಂಪ್ ಅವರನ್ನು ಅಣಕಿಸ್ತಾ ಇದೆ. ಏನಂತ, ಡೊನಾಲ್ಡ್ ಟ್ರಂಪ್ ಅವರೇ, ನೀವೇನೋ ಈ ಹೊರ್ಮುಜನ್ನು ಬ್ಲಾಕ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಬ್ಲಾಕ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆಯಲ್ಲ, ಅಲ್ಲಿ ಯಾರೋ ಬೇಡದೇ ಇರೋರನ್ನು ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಮಾಡೋದು, ಆ ಥರ ಅಂದ್ಕೊಂಡ್ಬಿಟ್ಟಿದ್ದೀರಾ ಹೊರ್ಮುಜನ್ನು. ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೆಟ್ಟೋಯ್ತೇನ್ರಿ? ಹೊರ್ಮುಜನ್ನು ಬಂದು ಬ್ಲಾಕ್ ಮಾಡಿಬಿಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅನ್ನೋಕ್ಕೆ. ಹೊರ್ಮುಜ್ ಆ ಥರ ಅಲ್ಲ, ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲ ಅದು. ಇರಾನ್ ವಿಚಾರದಲ್ಲಿ ಡೀಲ್ ಮಾಡಬೇಕಾದ್ರೆ ಹುಷಾರಾಗಿರಿ. ನಿಮಗೆ ನಿಜಕ್ಕೂ ಜೀವನದಲ್ಲೇ ಒಳ್ಳೆ ಆನಂದ ಬೇಕು, ನೆಮ್ಮದಿ ಬೇಕು, ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ಬೇಕು ಅಂದರೆ ಬ್ಲಾಕ್ ಬಿ ಬಿ ಅಂದರೆ ಏನು ಅಂದರೆ, ಇಲ್ಲಿ ಬೆಂಜಮಿನ್ ನೆತನ್ಯಾಹು ಅಂತ ಬ್ಲಾಕ್ ಬಿ ಒಂದು ವಾರದ ಮಟ್ಟಿಗೆ ಆ ಮನುಷ್ಯನ ಫೋನನ್ನು, ಕರೆಗಳನ್ನು, ಮೆಸೇಜ್ಗಳನ್ನು ಬ್ಲಾಕ್ ಮಾಡಿಬಿಡಿ. ಜೀವನದಲ್ಲಿ ಅತ್ಯಂತ ಉತ್ತಮ ಮಟ್ಟದ ಆನಂದ ಹೇಗಿರುತ್ತೆ ಅಂಥೇಳಿ ನಾವು ನಿಮಗೆ ತೋರಿಸ್ತೀವಿ. ಮಾಡದಿದ್ದರೆ ಆ ಕೆಲಸವನ್ನು ಮಾಡಿ ಅಂಥೇಳಿ ಇರಾನ್ ವ್ಯಂಗ್ಯವಾಡ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ. ಹೊರ್ಮುಜನ್ನು ಯಾರೇ ಬ್ಲಾಕ್ ಮಾಡಿದ್ದಾರೇನೋ, ಯಾರೂ ಬ್ಲಾಕ್ ಮಾಡೋಕ್ಕಾಗಿಲ್ಲ ಅದನ್ನು ಅಂತ ಒಂದು ಕಡೆ ಇರಾನ್ ಕೌಂಟರ್ ಕೊಡ್ತಾ ಇದೆ. ಇದರ ಮಧ್ಯೆ ನೋಡಿ, ಈ ಒಂದು ವಾರ್ ಅಂತ ನಾವು ಚೆಕ್ ಮಾಡಿಕೊಂಡ್ರೂ ಕೂಡ ಫೆಬ್ರವರಿ 28, 2026 ಶುರುವಾಯ್ತಲ್ಲ ಈ ಒಂದು ವಾರ್. ಸುಮಾರು ಇಲ್ಲಿವರೆಗೆ 40 ದಿನಗಳ ಕಾಲದ ಈ ಒಂದು ಯುದ್ಧದಲ್ಲಿ US ಅಂದರೆ ಅಮೆರಿಕ 13,000ಕ್ಕಿಂತ ಹೆಚ್ಚಿನ ದಾಳಿಗಳನ್ನು ಇರಾನ್ನ ಮಿಲಿಟರಿ ನೆಲೆಗಳ ಮೇಲೆ, ಶಕ್ತಿಯ ಮೇಲೆ ದಾಳಿ ಮಾಡಿರೋದು ಅಮೆರಿಕ. ಅಟ್ ದ ಸೇಮ್ ಟೈಮ್ ಇಸ್ರೇಲ್ 10,800 ದಾಳಿಗಳನ್ನು ಮಾಡಿರೋದು ಇದೇ ಇರಾನ್ನ ಮೇಲೆ. ಏಪ್ರಿಲ್ 8ಕ್ಕೆ ಅಂತ ಬಂದಾಗ 2 ವಾರಗಳ ಕಾಲದ ಕದನ ವಿರಾಮ ಪಾಕಿಸ್ತಾನ ಮತ್ತು ಚೀನಾದ ಒಂದು ರೀತಿಯಲ್ಲಿ ಇನ್ಸಿಸ್ಟ್ ಮೇಲೆ ಅವರ ಒಂದು ಸಲಹೆ, ಸೂಚನೆಗಳು, ಮಧ್ಯಸ್ಥಿಕೆ, ಮಾತುಕತೆಯ ಆಧಾರದ ಮೇರೆಗೆ ಅವೆಲ್ಲವೂ ಕೂಡ ಬಂತು. ಇದೀಗ ಪ್ರಶ್ನೆ ಇರೋದು, US ಈಸ್ ಕರೆಂಟ್ಲಿ ಮೇಂಟೈನಿಂಗ್ ಎ ನೇವಲ್ ಬ್ಲಾಕೇಡ್ ಆನ್ ಇರಾನಿಯನ್ ಪೋರ್ಟ್ಸ್. ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸತ್ ಹೇಳ್ತಿರೋದು, ಈ ನೇವಲ್ ಬ್ಲಾಕೇಡನ್ನು ಒಂದು ಕಡೆ ಮಾಡ್ತಿರೋದು ಯಾರು ಅಂದರೆ ಅಮೆರಿಕ ಅಂತ. ಈ ಬ್ಲಾಕೇಡು ಎಲ್ಲಿವರೆಗೂ ಈ ಥರ ನಾವು ನಿರ್ಬಂಧ ವಿಧಿರ್ತೀವಿ, ನಾವು ತಡೆ ಹಾಕ್ಕೊಂಡು ಕೂತಿರ್ತೀವಿ ಅಂತ ಹೇಳಿದ್ರೆ, ಎಲ್ಲಿವರೆಗೆ ಇರಾನ್ ನ್ಯೂಕ್ಲಿಯರ್ ಕಾರ್ಯಕ್ರಮವನ್ನು ಕೈ ಬಿಡುವುದಿಲ್ಲವೋ ಅಲ್ಲಿವರೆಗೂ ಹೀಗೆ ಬ್ಲಾಕ್ ಮಾಡಿರ್ತೀವಿ ನಾವು ಅಂಥೇಳಿ. ನಿಜನಾ ಇದು? ಇನ್ನೊಂದು ಕಡೆ ಯುರೇನಿಯಂ ಕೂಡ ಕೊಟ್ಬಿಟ್ಟಿದ್ದಾರೆ. ಯುರೇನಿಯಂ ಧೂಳು ತೆಗಿತಾ ಇದ್ದೀವಿ ನಾವು ಯಾವತ್ತೋ ನಾಶ ಮಾಡಿಬಿಡ್ತೀವಿ ಅನ್ನೋ ಅರ್ಥದಲ್ಲಿ ಒಂದು ಕಡೆ ಟ್ರಂಪ್ ಮಾತಾಡಿದ್ರೆ, ನಾವು ಯುರೇನಿಯಮ್ಮನ್ನು ನಾವು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯುರೇನಿಯಮ್ಮನ್ನು ಇದೇ ಇರಾನ್ ಹೇಗೆ ಟ್ರೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನೋಡಿ ಒಂದು ಮಾತಿದೆಯಲ್ಲ, ಈ ಹೃದಯದಲ್ಲಿ ಹೃತ್ಕರ್ಣ, ಹೃತ್ಕುಕ್ಷಿ, ಅಭಿಧಮನಿ, ಅಪಧಮನಿ ಅಂಥೇಳಿ ಭಾಗಗಳಿರ್ತವೆ. ಆ ರೀತಿಯಲ್ಲಿ ಎಲ್ಲಾದರೂ ಉಂಟೇನ್ರಿ, ನಾವು ಯುರೇನಿಯಂ ಬಿಟ್ಬಿಟ್ರೆ ನೀವೇನು ಮಾಡ್ತೀರಿ ನಮಗೆ ಗೊತ್ತು. ಹೃದಯದ ಕವಾಟಗಳನ್ನು, ಅಭಿಧಮನಿಯನ್ನು, ಅಪಧಮನಿಯನ್ನು ನೀವು ಆ ಥರ ನಿಲ್ಲಿಸ್ಬಿಟ್ರೆ, ಬ್ಲಾಕ್ ಮಾಡಿಬಿಟ್ರೆ ಉಸಿರಾಡೋಕ್ಕೆ ಸಾಧ್ಯನಾ, ಬದುಕೋಕ್ಕೆ ಸಾಧ್ಯನಾ ಎನ್ನುವ ಅರ್ಥದಲ್ಲಿ ಇರಾನ್ ಟ್ರೀಟ್ ಮಾಡ್ತಾ ಇದೆ. ಇದರ ಮಧ್ಯೆ ನಾವು ಆ ಪ್ರೋಗ್ರಾಮ್ ನಿಲ್ಲಿಸ್ಬಿಟ್ಟಿದ್ದೀವಿ, ಅವ್ರು ಕೂಡ ಒಪ್ಪಿಟ್ಟಿದ್ದಾರೆ, ಹಸ್ತಾಂತರ ಮಾಡ್ತಾ ಇದ್ದಾರೆ. ಈ ಸುಳ್ಳುಗಳನ್ನು ಯಾಕೆ ಹೇಳ್ತಿರೋದು ಅಮೆರಿಕ ಅಂತೇಳಿ ಇರಾನ್ನವ್ರ ಪ್ರಶ್ನೆ ಕೂಡ ಒಂದು ಕಡೆ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಪ್ರೊಫೆಸರ್ ಪ್ರಭಾಕರ್ ಅವರು ಇದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು. ಇನ್ನೊಂದು ಕಡೆ ವೆಂಕಟೇಶ್ ನಾಯಕ್ ಸರ್ ಇದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ, ಇಬ್ಬರಿಗೂ ಸ್ವಾಗತ. ಪ್ರಭಾಕರ್ ಸರ್ ಮತ್ತು ವೆಂಕಟೇಶ್ ನಾಯಕ್ ಸರ್, ತಮಗೆ ಒಂದು ಡಿಬೇಟ್ಗಳಿಗೆ ಥ್ಯಾಂಕ್ ಯು ರಮಾಕಾಂತ್. ನಾನೊಂದು ಕಡೆ ಇದೀಗ ನಾನು